ತಂದೆಯವರ ಆರೋಗ್ಯ ಗಂಭೀರವಾಗಿದೆ, ಆದರೆ ಸ್ಥಿರವಾಗಿದೆ. ವೈದ್ಯರ ತಂಡ ನಿಗಾ ವಹಿಸಿದ್ದಾರೆ. ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಆಕ್ಸಿಜನ್ ಕೊಡ್ತಾ ಇದ್ದಾರೆ. ಮತ್ತು BP ಪಲ್ಸ್ ಮೇಂಟೈನ್ ಆಗ್ತಾ ಇದೆ ಸದ್ಯಕ್ಕೆ. ಅವರ ಅಭಿಮಾನಿಗಳ, ನಮ್ಮೆಲ್ಲರ ಪರಿವಾರದವರ ಇಚ್ಛೆ ಇದೆ, ಇನ್ನೂ ಅವರು ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನುವಂಥದ್ದು. ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆಗೆ ಮನ್ನಣೆ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ನಮ್ಮ ತಂದೆಯವರು ಒಬ್ಬ ಹೋರಾಟಗಾರ. ಅವರು ಬಾಲ್ಯದಿಂದಲೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರು, ನೈಜಾಮನ ವಿರುದ್ಧ ಹೋರಾಟ ಮಾಡಿದಂಥವರು. ಈ ಭಾಗ ಏಕೀಕರಣದ ಸಮಯದಲ್ಲಿ ಕರ್ನಾಟಕದಲ್ಲಿ ಉಳಿಲಿಕ್ಕೆ ಕಾರಣಕರ್ತರಾಗಿದ್ದಂಥವರು. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಅಂದಿನ ದಿನಮಾನಗಳಲ್ಲಿ ಪ್ರಾರಂಭ ಮಾಡಿ ಬಡ ಮಕ್ಕಳಿಗೆ ಉಚಿತವಾದಂಥ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಅಡಿಪಾಯ ಹಾಕಿದಂಥವರು. ಕೃಷಿ ಆಧಾರಿತ ಒಂದು ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂಥವರು. ಇವತ್ತು ಸಮಾಜಕ್ಕಾಗಿ ಹಗಲಿರುಳು ಶ್ರಮ ಮಾಡಿದ್ದಾರೆ, ದುಡಿದಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ 12 ವರ್ಷ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿ ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ಶ್ರಮ ಮಾಡಿದ್ದಾರೆ. 4 ಬಾರಿ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಮಂತ್ರಿಗಳಾಗಿ, ವೀರಪ್ಪ ಮೊಯ್ಲಿಯವರ ಸಚಿವ ಸಂಪುಟದಲ್ಲಿ ಅವರು ಮಂತ್ರಿಯಾಗಿದ್ದರು. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಅವರ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮಗೆ ಅವರೇ ರೋಲ್ ಮಾಡೆಲ್. ಮತ್ತು ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗಾಗಿ ಅಪಾರ ಅವರ ಅಭಿಮಾನಿಗಳು, ಬೆಂಬಲಿಗರಿದ್ದಾರೆ. ಸೊ ಅವರೆಲ್ಲರಿಗೆ ಸಂಯಮ ಯಾರು ಕಳ್ಕೊಳ್ಳದೆ ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿ ಅಂತೇಳಿ ವಿನಂತಿಯನ್ನು ಮಾಡುತ್ತಾನೆ. ಅವರ ಅನೇಕ ಕನಸುಗಳಿದ್ದವು. ಎಲ್ಲ ಕನಸುಗಳು ಇನ್ನೂ ಪೂರ್ತಿ ಆಗಿಲ್ಲ. ನಮ್ಮ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ನಂಬರ್ 1 ಜಿಲ್ಲೆ ಆಗಬೇಕು ಅನ್ನೋಂಥದ್ದು ಭಾಳ ಅವರಿಗೆ ಒಂದು ಆಸೆ. ಅದಕ್ಕಾಗಿ ಕಾಲಕ್ಕೆ ನನಗೆ ಮಾರ್ಗದರ್ಶನ ಮಾಡ್ತಾನೆ ಇರ್ತಿದ್ರು. ರಸ್ತೆ, ಚರಂಡಿ, ನೀರಾವರಿ ಯೋಜನೆ, ರೈತರದು, ಪರಿಶಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಜಾತ್ಯತೀತ ವ್ಯಕ್ತಿಗಳಾಗಿದ್ದರು. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು, ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು, ಇದೆಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಈ ಒಂದು ರೀತಿಯಲ್ಲಿ ಅವರ ಒಂದು ಮನಸ್ಥಿತಿ ಇತ್ತು. ಯಾವಾಗಲೂ ನಮಗೆ ಹೇಳ್ತಾನೆ ಬರ್ತಾ ಇದ್ರು. ಹೀಗಾಗಿ ಅವ್ರ ಮಾತುಗಳು ಯಾವಾಗಲೂ ನನಗೆ ನೆನಪು ಬರ್ತವೆ. ಸಮಾಜದಲ್ಲಿರುವಂಥ ಕಡೆ ವ್ಯಕ್ತಿ ಬಂದರೂ ಅವನನ್ನು ಅಪ್ಪಿಕೊಂಡು ಅವ್ರ ಸ್ವಂತ ಕಾರಲ್ಲಿ ಕೂಡಿಸ್ಕೊಂಡು ಹೋಗಿ ನಾನೇ ದಂಗಾಗ್ತಾ ಇದ್ದೆ. ನಾವು ಇವತ್ತು ಅಧಿಕಾರದಲ್ಲಿದ್ದರೂ ಯಾರಾದರೂ ಬಡವರು ಬಂದರೆ ದೂರವಾಣಿ ಮುಖಾಂತರ ಅವರ ಕೆಲಸ ಮಾಡಿ ಅಂತ ಹೇಳ್ತೀವಿ ಅಧಿಕಾರಿಗಳಿಗೆ. ಆದರೆ ಅವರು ಸ್ವತಃ ಅವರಿಗೆ ಕಚೇರಿಗೆ ಕರ್ಕೊಂಡು ಹೋಗಿ ಎದುರು ನಿಂತು ಅವನ ಕೆಲಸ ಮಾಡಿಸುವಂಥದ್ದು ಅವರ ಒಂದು ಸ್ವಭಾವ. ಮತ್ತು ಇದ್ದಿದ್ದ ಹಾಗೆ ನೇರ ಅವ್ರ ನಡೆ ನುಡಿ ಇವತ್ತು ಅತ್ಯಂತ ನಿರ್ಬಿಡೆಯಿಂದ ಯಾರೆಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರು, ಅಧಿಕಾರದಲ್ಲಿದ್ದವರ ವಿರುದ್ಧನೂ ಒಂದು ವೇಳೆ ಮಾತನಾಡುವಂಥ ಪ್ರಶ್ನೆ ಬಂದಾಗ ಇವತ್ತು ಅವರು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಇವತ್ತು ಅವರ ವಿಚಾರಗಳನ್ನು ವ್ಯಕ್ತ ಮಾಡ್ತಾಯಿದ್ರು. ಹೊಂದಾಣಿಕೆ ರಾಜಕೀಯ ಅವರು ಮಾಡಿಕೊಂಡಂಥವ್ರು ಅಲ್ಲ. ಮತ್ತು ಎಲ್ಲ ಸಮುದಾಯದವರಿಗೆ ಒಪ್ಪಿಕೊಂಡು ಎಲ್ಲರ ಏಳಿಗೆಗಾಗಿ ಅವರು ಹೋರಾಟ ಮಾಡಿದ್ದಾರೆ, ಎಲ್ಲರಿಗೆ ನ್ಯಾಯ ಕೊಡಿಸಿದ್ದಾರೆ. ಹೀಗಾಗಿ ಅವರು ನಮ್ಮೆಲ್ಲರಿಗೆ ಆದರ್ಶ ಇದ್ದಾರೆ. ಒಬ್ಬ ಇವತ್ತು ಮೌಲ್ಯಾಧಾರಿತ ರಾಜಕಾರಣ ಮಾಡಬೇಕು ಅನ್ನೋಂಥವ್ರು. ಸೊ ಅವರಿಂದ ಭಾಳಷ್ಟು ಕಲಿಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಅವರ ಮಾತುಗಳು, ಅವರ ಆದರ್ಶಗಳು ಯಾವತ್ತಿಗೂ ಚಿರಸ್ಥಾಯಿಯಾಗಿ ಉಳಿತಾವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.